ಇನ್ಸ್ಟೆಂಟ್ ಆಗಿ ಇಡ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ 2 ಕಪ್ ಅಷ್ಟು ಸೂಜಿ ರವೆ ಅಂತೀವಿ, ಇಲ್ಲಾಂದ್ರೆ ಬಾಂಬೆ ರವೆ ಅಂತೀವಲ್ಲ ಅದು ತಗೋಬೇಕು. ಬೇಕಿದ್ರೆ ಸ್ವಲ್ಪ ಉಪ್ಪಿಟ್ಟು ರವೆ ಕೂಡ ಹಾಕೋಬಹುದು, ಉಪ್ಪಿಟ್ಟು ರವೆ ಆಪ್ಷನಲ್. ಕಪ್ಪು ರವೆಗೆ 1 ಕಪ್ ಅಷ್ಟು ಮೊಸರು ಕಲ್ಸ್ಕೊಂಡು 2 ಸ್ಪೂನ್ ಉಪ್ಪು 1 ಸ್ಪೂನ್ ಸೋಡಾ ಪುಡಿ ಹಾಕೊಂಡು ಈ ತರ ಕಲ್ಸ್ಕೋಬೇಕು. 15 ನಿಮಿಷ ಸೈಡ್ಗೆ ಇಟ್ಕೋಬೇಕು. ಅಷ್ಟರೊಳಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ತುಪ್ಪ 1 ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ, ತುರಿದಿಟ್ಕೊಂಡಿರೋ ಕ್ಯಾರೆಟ್, ಸೌತೆಕಾಯಿ, ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣಸಿನಕಾಯಿ 1-2, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಮಸಾಲ ಇಡ್ಲಿ ತರ ಚೆನ್ನಾಗಿರುತ್ತೆ. 15 ಮಿನಿಟ್ಸ್ ಆದ್ಮೇಲೆ ಇಡ್ಲಿ ಬ್ಯಾಟರ್ಗೆ ಇವೆಲ್ಲ ಸೇರಿಸ್ಕೊಂಡು ಇನ್ನು ಸ್ವಲ್ಪ ಬೇಕಿದ್ರೆ ನೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು. ಆಮೇಲೆ ನಾವು ಮಾಮೂಲಿ ಇಡ್ಲಿಗೆ ಹೆಂಗೆ ಇಟ್ಕೊತೀವಿ ಅದೇ ತರ ಇಡ್ಲಿ ಪ್ಲೇಟ್ ತಗೊಂಡು 1 ಸ್ಪೂನ್ ಎಣ್ಣೆ ಹಚ್ಕೊಂಡು 15ರಿಂದ 20 ನಿಮಿಷ ನಾವು ಸ್ಟೀಮ್ ಮಾಡ್ಕೊಂಡ್ರೆ ಇಡ್ಲಿ ರೆಡಿ ಆಗ್ತವೆ. ಮೊನ್ನೆ ನಮ್ಮ ಫ್ರೆಂಡ್ ಮಿಕ್ಸಿ ಹಾಳಾಗಿದೆ, ಮಕ್ಕಳೇನೋ ಇಡ್ಲಿ ಬೇಕಂತಿದ್ದಾರೆ ಅಂತ ಹೇಳ್ತಿದ್ಲು. ಆ ಟೈಮಲ್ಲಿ ಈ ತರ ಇನ್ಸ್ಟೆಂಟ್ ಆಗಿ ಇಡ್ಲಿ ಪ್ರಿಪೇರ್ ಮಾಡ್ಕೋಬಹುದು.